ಕೃತಕ ಬುದ್ಧಿಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಯಲ್ಲಿರುವ ವಿಷಯವಾಗಿದೆ, ಏಕೆಂದರೆ ಇದು ಎಲ್ಲ ಕ್ಷೇತ್ರಗಳಲ್ಲಿ ಉಂಟು ಮಾಡಬಹುದಾದ ಪರಿಣಾಮವು ಹಾಗೆ ಅಗಾಧವಾಗಿದೆ. ಎಐ ಕೃತಕ ಬುದ್ಧಿಮತ್ತೆ ಓಪನ್ ಒಂದು ಪ್ರಸಿದ್ಧ ಚಾಟ್ ಜಿಪಿಟಿಯನ್ನು ರಚಿಸಿದ ಸಂಸ್ಥೆಯಾಗಿರುತ್ತದೆ. ಎಐ ಅನ್ನೋದು ಒಂದು ಚಾಕುವಿನಂತೆ. ಇದನ್ನು ಮಾನವೀಯತೆಯ ಪ್ರಯೋಜನಕ್ಕಾಗಿ ಅಥವಾ ಹಾನಿ ಮಾಡಲು, ಸೈಬರ್ ಅಪರಾಧದ ಸಾಮರ್ಥ್ಯ, ವ್ಯಾಪ್ತಿ ಮತ್ತು ಪ್ರಮಾಣವನ್ನು ಹೆಚ್ಚಿಸಲು ಬಳಸಬಹುದು. ಸೈಬರ್ ಅಪರಾಧದ ವಿಭಿನ್ನ ನಿದರ್ಶನಗಳಾದ ಸೈಬರ್ ಬೇಹುಗಾರಿಕೆ, ನಕಲಿ ಉದ್ಯೋಗ ಯೋಜನೆಗಳು ಮತ್ತು ಎಐ ಬಳಸಿ ಮಾಡಿದ ಇತರ ಸೈಬರ್ ಹಗರಣಗಳ ಬಗ್ಗೆ ಮತ್ತು ಅವುಗಳನ್ನು ಅಡ್ಡಿಪಡಿಸಲು ಓಪನ್ ಎಐ ಏನು ಮಾಡುತ್ತಿದೆ ಎಂಬುದರ ಕುರಿತು ಇದು ಮಾತನಾಡುತ್ತದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಎಐ ಬಳಸಿ ಮಾಡಿದ ಸೈಬರ್ ಅಪರಾಧಗಳು ಯಾವ್ಯಾವೆಂದರೆ ನಕಲಿ ಉದ್ಯೋಗ ಯೋಜನೆಗಳು. ಇಲ್ಲಿ ಚಾಟ್ ಜಿಪಿಟಿಯನ್ನು ನಕಲಿ ಉದ್ಯೋಗಿಗಳನ್ನು ತಯಾರು ಮಾಡಲು ಬಳಸಲಾಗುತ್ತಿತ್ತು. ಉದಾಹರಣೆಗೆ ಅವರ ಶೈಕ್ಷಣಿಕ ಹಿನ್ನೆಲೆಗಳು, ಪ್ರಮುಖ ಕಂಪನಿಗಳಲ್ಲಿ ನಕಲಿ ಉದ್ಯೋಗ ಚರಿತ್ರೆಗಳು ಮತ್ತು ಉಲ್ಲೇಖಗಳನ್ನು ಹೊಂದಿರುವ ನಕಲಿ ರೆಸ್ಯೂಮ್ಗಳನ್ನು ರಚಿಸುವುದು. ಅದನ್ನು ಅಮೆರಿಕಾದಲ್ಲಿ ಮನೆಯಿಂದ ಕೆಲಸ ಅಥವಾ ರಿಮೋಟ್ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಲು ಬಳಸಲಾಗುತ್ತಿತ್ತು. ನಂತರ ಚಾಟ್ ಜಿಪಿಟಿಯನ್ನು ನೇಮಕಾತಿ ಪರೀಕ್ಷೆಗಳಿಗೆ ಉತ್ತರಿಸಲು, ಉದಾಹರಣೆಗೆ ಕೋಡಿಂಗ್ ನಿಯೋಜನೆಗಳು ಮತ್ತು ನೈಜ ಸಮಯದ ಸಂದರ್ಶನ ಪ್ರಶ್ನೆಗಳನ್ನು ಉತ್ತರಿಸಲು ಇದನ್ನು ಬಳಸುತ್ತಿದ್ದರು. ಮತ್ತು ಸಂಸ್ಥೆ ನೀಡಲಾದ ಲ್ಯಾಪ್ಟಾಪ್ಗಳನ್ನು ಜಿಯೋ ಲೋಕಲೈಸೇಷನ್, ಮಾಸ್ಕಿಂಗ್ ಮತ್ತು ಎಂಡ್ ಪಾಯಿಂಟ್ ಭದ್ರತಾ ತಪ್ಪಿಸಿಕೊಳ್ಳುವ ವಿಧಾನಗಳಿಂದ ಸಂಸ್ಥೆಗೆ ತಾವು ದೇಶೀಯವಾಗಿ ನೆಲೆಗೊಂಡಿರುವಂತೆ ಬಿಂಬಿಸಲು ಬೇಕಾಗುವ ಹಾಗೆ ಕಾನ್ಫಿಗರ್ ಮಾಡಲು ಚಾಟ್ ಜಿಪಿಟಿಯನ್ನು ಬಳಸುತ್ತಿದ್ದರು. ಇದರ ಹಿಂದಿರುವ ದೇಶವು ಉತ್ತರ ಕೊರಿಯಾ ಎಂದು ಪತ್ತೆಯಾಗಿದ್ದು, ಇದೊಂದು ಸೈಬರ್ ಬೇಹುಗಾರಿಕೆಯಾಗಿರಬಹುದು ಎಂದು ಊಹಿಸಲಾಗಿದೆ. ಓಪನ್ ಎಐ ಆ ಬಳಕೆದಾರರನ್ನು ನಿಷ್ಕ್ರಿಯಗೊಳಿಸಿತು ಮತ್ತು ಅಲ್ಲಿ ಬಳಸಿದ ಪ್ರಾಂಪ್ಟ್ಗಳನ್ನು ಪತ್ತೆ ಹಚ್ಚಲು ಮತ್ತು ಅವುಗಳನ್ನು ಫಿಲ್ಟರ್ ಮಾಡಲು ನಂತರದ ಆವೃತ್ತಿಗಳಲ್ಲಿ ಚಾಟ್ ಜಿಪಿಟಿ ಮಾಡ್ಯೂಲ್ಗಳಿಗೆ ಬೇಕಾಗುವ ತರ್ಕವನ್ನು ಸೇರಿಸಿದೆ. ಎರಡನೆಯದಾಗಿ ಸಾಮಾಜಿಕ ಮಾಧ್ಯಮ ಪ್ರಚಾರ ಹಗರಣಗಳು. ಇಲ್ಲಿ ಎಐ ಸಹಾಯದಿಂದ ರಚಿಸಲಾದ ನಕಲಿ ಚಿತ್ರಗಳು, ವಿಡಿಯೋಗಳೊಂದಿಗೆ ಚಾಟ್ ಜಿಪಿಟಿ ಸಹಾಯದಿಂದ ರಚಿಸಲಾದ ವಿವರವಾದ ಲೇಖನಗಳು, ಅಭಿಪ್ರಾಯ ತುಣುಕುಗಳು, ಕಾಮೆಂಟ್ಗಳು ಇತ್ಯಾದಿಗಳನ್ನು ತಮಗೆ ಸರಿಹೊಂದುವ ವಿಷಯಗಳನ್ನು ಬೆಂಬಲಿಸುವುದು ಅಥವಾ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಯ ಮೇಲೆ ಪರಿಣಾಮ ಬೀರುವ ವಿಷಯಗಳನ್ನು ವಿರೋಧಿಸುವುದಕ್ಕೆ ಟ್ವಿಟ್ಟರ್, ಎಕ್ಸ್, ಟಿಕ್ಟಾಕ್, ರೆಡಿಟ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಬಳಸಲಾಗುತ್ತಿತ್ತು. ಓಪನ್ ಎಐ ಲೇಖನದಲ್ಲಿ ಯುಸೇಡ್ ತೈವಾನ್ನ ಪ್ರಸಿದ್ಧ ಕಂಪ್ಯೂಟರ್ ಆರ್ಟ್ ರಿಸರ್ವ್ಡ್ ಫ್ರಂಟ್ ಮತ್ತು ಬಲೂಚಿಸ್ತಾನದಲ್ಲಿ ಚೀನಾದ ಚಟುವಟಿಕೆಗಳನ್ನು ವಿರೋಧಿಸುವ ಪಾಕಿಸ್ತಾನಿ ಬಲೂಚ್ ಕಾರ್ಯಕರ್ತೆ ಮೆಹ್ರಾಂಗ್ ಬಲೂಚ್ ಅವರನ್ನು ವಿರೋಧಿಸುವ ಲೇಖನಗಳಂತೆ ಕೆಲವು ಉದಾಹರಣೆಗಳಲ್ಲಿ ಸೇರಿವೆ. ಇದರಲ್ಲಿ ಒಳಗೊಂಡಿರುವ ಹೆಚ್ಚಿನ ಹ್ಯಾಂಡಲ್ಗಳನ್ನು ಚೀನಾಕ್ಕೆ ಸೇರಿದವೆಂದು ಪತ್ತೆ ಹಚ್ಚಲಾಗಿದೆ. ಇದನ್ನು ಅಡ್ಡಿಪಡಿಸಲು ಓಪನ್ ಎಐ ಸಂಬಂಧಪಟ್ಟ ಖಾತೆಗಳನ್ನು ನಿಷೇಧಿಸಿದೆ. ಮೂರನೆಯದಾಗಿ ಸೈಬರ್ ಬೇಹುಗಾರಿಕೆ. ಈ ಪ್ರಕರಣದಲ್ಲಿ ಚೀನಾ ಮೂಲದ ಕೆಲವು ವ್ಯಕ್ತಿಗಳು ತಮ್ಮನ್ನು ಟರ್ಕಿ ಮತ್ತು ಇತರ ಯುರೋಪ್ ಮೂಲದ ಸುದ್ದಿ ಸಂಸ್ಥೆ ಅಥವಾ ಜಿಯೋಪಾಲಿಟಿಕಲ್ ಸಂಸ್ಥೆ ಎಂದು ಗುರುತಿಸಿಕೊಂಡು ಅಮೆರಿಕದ ಪ್ರಮುಖ ಆರ್ಥಿಕ ಹಾಗೂ ಹಣಕಾಸು ತಜ್ಞರಿಂದ ಗುಪ್ತ ಮಾಹಿತಿಯನ್ನು ಪಡೆಯಲು ಓಪನ್ ಎಐ ಸಂಸ್ಥೆಯ ಚಾಟ್ ಜಿಪಿಟಿಯನ್ನು ಬಳಸಿದ್ದರು. ಈ ಸೈಬರ್ ಅಪರಾಧಗಳಲ್ಲಿ ಪ್ರಮುಖವಾಗಿ ಸೋಶಿಯಲ್ ಇಂಜಿನಿಯರಿಂಗ್ ತಂತ್ರವನ್ನು ಬಳಸಿದ್ದರು ಎಂದು ಹೇಳಲಾಗಿದೆ. ಇದಲ್ಲದೆ ಇಲ್ಲಿ ನಕಲಿ ಸಾಮಾಜಿಕ ಮಾಧ್ಯಮ ಪ್ರಚಾರಗಳನ್ನು ಮಾಡಲು ಮತ್ತು ಬೇಹುಗಾರಿಕೆಗಾಗಿ ಸ್ಥಳೀಯ ವ್ಯಕ್ತಿಗಳನ್ನು ನೇಮಕಾತಿ ಮಾಡಲು ಕೂಡ ಚಾಟ್ ಜಿಪಿಟಿಯನ್ನು ಬಳಸಲಾಗಿತ್ತು. ಈ ತರಹದ ವರ್ತನೆಗಳು ಭಾರತದಲ್ಲೂ ನಡೆದಿರಬಹುದು. ಅಂತಹ ಕೆಲವು ಬೇಹುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಗಳನ್ನು ಇತ್ತೀಚಿನ ಆಪರೇಷನ್ ಸಿಂಧೂರ್ ನಂತರ ಬಂಧಿಸಿದ್ದು ನಮಗೆಲ್ಲ ಗೊತ್ತಿದ್ದ ವಿಷಯವೇ. ಇದನ್ನು ನಿಷ್ಕ್ರಿಯಗೊಳಿಸಲು ಮತ್ತು ಮುಂದೆ ಹೀಗೆ ಚಾಟ್ ಜಿಪಿಟಿಯ ದುರ್ಬಳಕೆಯ ತಡೆಯಲು
ಓಪನ್ ಎಐ ಸಂಸ್ಥೆ ಸಂಬಂಧಪಟ್ಟ ಯೂಸರ್ ಅಕೌಂಟ್ಗಳನ್ನು ನಿರ್ಬಂಧಿಸಲಾಯಿತು ಮತ್ತು ಚಾಟ್ ಜಿಪಿಟಿಯ ಅಲ್ಗೊರಿದಮ್ಗಳನ್ನು ಟ್ಯೂನ್ ಮಾಡಲಾಯಿತು. 4ನೇದಾಗಿ ಚುನಾವಣೆ ರಿಗ್ಗಿಂಗ್ ಅಥವಾ ಮೋಸಗಳು. ಜರ್ಮನಿಯ 2025ರ ಚುನಾವಣೆಯನ್ನು ರಿಗ್ ಅಥವಾ ಚುನಾವಣೆಯ ಫಲಿತಾಂಶವನ್ನು ತಮಗೆ ಬೇಕಾದ ಹಾಗೆ ಬದಲಿಸಲು ಓಪನ್ ಎಐ ಸಂಸ್ಥೆಯ ಚಾಟ್ ಜಿಪಿಟಿಯನ್ನು ಬಳಸಿದ್ದರು. ಈ ಸೈಬರ್ ಕಾರ್ಯಾಚರಣೆಯಲ್ಲಿ ಚುನಾವಣೆ ಫಲಿತಾಂಶವನ್ನು ಬದಲಿಸಲು ಅಥವಾ ತಮಗೆ ಬೇಕಾದ ಅಭ್ಯರ್ಥಿ ಪಕ್ಷವನ್ನು ಗೆಲ್ಲಿಸಲು ಅಥವಾ ಸೋಲಿಸಲು ಆ ಅಭ್ಯರ್ಥಿ ಪಕ್ಷಗಳ ಬಗ್ಗೆ ಮಾಹಿತಿ ಸುದ್ದಿ ಸಂಗ್ರಹಿಸಲು ಮತ್ತು ಅದನ್ನು ಬಳಸಿ ತಮ್ಮ ಉದ್ದೇಶಕ್ಕೆ ಪೂರಕವಾದ ನಕಲಿ ಸುದ್ದಿ, ಚಿತ್ರ ಮತ್ತು ವಿಡಿಯೋಗಳನ್ನು ಸೃಷ್ಟಿಸಲು ಓಪನ್ ಎಐ ಸಂಸ್ಥೆಯ ಚಾಟ್ ಜಿಪಿಟಿಯನ್ನು ಬಳಸಿದ್ದರು. ಅದನ್ನು ಜರ್ಮನಿ ಸಂಬಂಧಿತ ಟ್ವಿಟ್ಟರ್, ಎಕ್ಸ್, ಟಿಕ್ಟಾಕ್, ರೆಡ್ಡಿಟ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮ ಗ್ರೂಪ್ಗಳಲ್ಲಿ ಹರಿದುಬಿಡಲಾಯಿತು. ಇದಷ್ಟಲ್ಲದೆ ಪ್ರಭಾವಿ ವ್ಯಕ್ತಿಗಳ ನಕಲಿ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ಗಳನ್ನು ರಚಿಸಿ ಜರ್ಮನಿಯ ಮತದಾರರ ಅಭಿಪ್ರಾಯವನ್ನು ಬದಲಿಸಲು ಅಥವಾ ರಚಿಸಲು ಕೂಡ ಓಪನ್ ಸಂಸ್ಥೆಯ ಚಾಟ್ ಜಿಪಿಟಿಯನ್ನು ಬಳಸಲಾಗಿತ್ತು. ಈ ಎಲ್ಲ ಕೆಲಸಗಳ ಹಿಂದಿರುವ ಯೂಸರ್ ಹ್ಯಾಂಡಲ್ ಅಥವಾ ಕಂಪ್ಯೂಟರ್ ಉಪಕರಣಗಳು, ನೆಟ್ವರ್ಕ್ಗಳು ತನಿಖೆಯಲ್ಲಿ ರಷ್ಯಾ ದೇಶಕ್ಕೆ ಟ್ರೇಸ್ ಮಾಡಲಾಯಿತು. ಇದೇ ತರಹದ ಚುನಾವಣೆ ಕಾರ್ಯಾಚರಣೆಗಳು ಕೆನಡಾ, ಅಮೆರಿಕ ಮತ್ತು ಭಾರತದಲ್ಲೂ ನಡೆಸಲಾಗಿತ್ತು. 5ನೇದಾಗಿ ಸೈಬರ್ ಯುದ್ಧ, ಭಯೋತ್ಪಾದನೆ, ವಿನಾಶ. ಇಲ್ಲಿ ಓಪನ್ ಎಐ ಸಂಸ್ಥೆಯ ಚಾಟ್ ಜಿಪಿಟಿಯನ್ನು ಬಳಸಿ ಸಾಮಾನ್ಯವಾಗಿ ಬಳಸುವ ಮೈಕ್ರೋಸಾಫ್ಟ್ ವಿಂಡೋಸ್ನ ವಿವಿಧ ಮಾಲ್ವೇರ್, ಒಂದು ರೀತಿಯ ಸಾಫ್ಟ್ವೇರ್ ಪ್ರೋಗ್ರಾಂ ಸೃಷ್ಟಿಸಲು, ಬಲಪಡಿಸಲು ಮತ್ತು ಅದನ್ನು ಪರಿಹರಿಸಲು ಬೇಕಾದ ತಂತ್ರಗಳನ್ನು ರಚಿಸಲು ಬಳಸಲಾಗಿತ್ತು. ಆ ಮಾಲ್ವೇರ್ಗಳು ಯಾವ ಕಂಪ್ಯೂಟರ್ನಲ್ಲಿ ಸ್ಥಾಪಿಸಲಾಗುತ್ತದೆಯೋ ಅದರಿಂದ ಸೂಕ್ಷ್ಮ ಮಾಹಿತಿಯನ್ನು ಕದಿಯಲು, ವಂಚಕರಿಗೆ ಸಂಸ್ಥೆಯ ನೆಟ್ವರ್ಕ್ಗೆ ಪ್ರವೇಶಿಸಲು ಬಾಹ್ಯ ದ್ವಾರವನ್ನು ತೆರೆಯುವುದು ಮತ್ತು ಆ ಕಂಪ್ಯೂಟರ್ ಮೇಲೆ ಸಂಪೂರ್ಣ ಹಿಡಿತ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ಆತಂಕದ ವಿಷಯವೇನೆಂದರೆ, ಸಾಮಾನ್ಯ ಹ್ಯಾಕರ್ನಂತೆ ಕೇವಲ ಹಣದ ಅಥವಾ ಮಾಹಿತಿಯ ಕಳ್ಳತನವಷ್ಟೇ ಆ ಮಾಲ್ವೇರ್ನ ಉದ್ದೇಶವಾಗಿರಲಿಲ್ಲ. ಇಲ್ಲಿ ಆ ಮಾಲ್ವೇರ್ ಸೋಂಕಿಗೆ ತುತ್ತಾದ ದೇಶದ ಮೇಲೆ ಭಯೋತ್ಪಾದನೆ ವಿನಾಶವನ್ನು ನಡೆಸಲು ಆ ದೇಶದ ಪ್ರಮುಖ ಅತ್ಯವಶ್ಯ ಸಂಸ್ಥೆಗಳಿಗೆ ಆ ಮಾಲ್ವೇರ್ ಸೋಂಕನ್ನು ಪಸರಿಸಲು ಸೋಷಿಯಲ್ ಇಂಜಿನಿಯರಿಂಗ್ ತಂತ್ರದ ಮೂಲಕ ನಡೆಸಲಾಯಿತು. ಅದಕ್ಕೆ ಓಪನ್ ಎಐ ಸಂಸ್ಥೆಯ ಚಾಟ್ ಜಿಪಿಟಿಯನ್ನು ಬಳಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೂ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.